ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಯಾವುದಾದ್ರೂ ದೇವಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಪಂಚಮುಖಿ ಆಂಜನೇಯ ಮತ್ತು ಕುಣಿಗಲ್ನಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗೋಣ ಅಂತ ಹೊರಟ್ವಿ. ಆದರೆ ಮಧ್ಯದಲ್ಲಿ ಪ್ಲ್ಯಾನೇ ಚೇಂಜ್ ಆಯಿತು. ನೋಡಿರೋ ಪ್ಲೇಸ್ನೇ ಎಷ್ಟು ಅಂತ ನೋಡೋದು ಅಂತ ಹೇಳಿಬಿಟ್ಟು ಮಂದಾರಗಿರಿ ಹಿಲ್ಸು, ಶ್ರೀ ಸಿದ್ಧಗಂಗಾ ಮಠ, ದೇವನರಾಯ ದುರ್ಗ, ನಾಮದ ಚಿಲುಮೆಗೆ ಪ್ಲೇಸ್ಗೆ ಹೊರಟು. ಗೌತಮ ಬುದ್ಧರವರ ಕಿರು ಪರಿಚಯ ನೋಡೋದಾದರೆ, ಗೌತಮ ಬುದ್ಧರ ಮೊದಲ ಹೆಸರು ಸಿದ್ಧಾರ್ಥ. ಗೌತಮ ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕರಾಗಿದ್ದರು. ಬೌದ್ಧ ಧರ್ಮ ಅಂದರೆ ಏನು ಅನ್ನೋದನ್ನ ಗೌತಮ ಬುದ್ಧರು ತುಂಬ ಸುಲಭವಾಗಿ ಹೇಳಿದ್ದಾರೆ. ಬುದ್ಧರ ಸಂದೇಶ, ಸಂಶೋಧನೆ ಮತ್ತು ತಿಳುವಳಿಕೆ ಅನುಭವಿಸುವಿಕೆ, ಅದನ್ನು ಮತ್ತೆ ಮನನ ಮಾಡ್ಕೊಳ್ಳೋದನ್ನು ಬೌದ್ಧ ಧರ್ಮ ಅಂತ ಹೇಳ್ತಾರೆ. ಗೌತಮ ಬುದ್ಧರವರು ಲುಂಬಿನಿ ವನದಲ್ಲಿ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ ಮಗನಾಗಿ ಜನಿಸ್ತಾರೆ. ಗೌತಮ ಬುದ್ಧ ಹುಟ್ಟಿ ಕೇವಲ 7 ದಿನಗಳಲ್ಲಿ ಅವರ ತಾಯಿ ತೀರ್ಕೊತಾರೆ. ಗೌತಮ ಬುದ್ಧ ಅಂದರೆ ಏನು? ಬುದ್ಧ ಅಂತ ಹೇಳಿದ್ರೆ ಬೌದ್ಧ ಧರ್ಮದಲ್ಲಿ ಕೋಪ, ಲೋಭ, ಮೌಢ್ಯಗಳನ್ನು ಸಂಪೂರ್ಣವಾಗಿ ಯಾರು ಜಯಿಸ್ತಾರೋ ಅವ್ರನ್ನ ಬುದ್ಧ ಅಂತ ಕರೀತಾರೆ. ಬುದ್ಧನ ಸುಂದರವಾದ ಪ್ರತಿಭೆಗಳನ್ನು ನೋಡಿಕೊಂಡು ರಿಟರ್ನ್ ಹೊರಟು. ಹಾಗೆ ಪ್ರತಿಮೆಗಳ ಪಕ್ಕದಲ್ಲಿರುವ ಕೆರೆ ಕೂಡ ತುಂಬ ಚೆನ್ನಾಗಿದೆ. ಸುಸ್ತಾಗಿತ್ತು, ತುಂಬ ಬಿಸಿಲು ಅಂತ ಗೋಲಿ ಸೋಡಾ ಕುಟ್ಕೊಂಡು ಹಾಗೆ ಪಕ್ಕದಲ್ಲಿರುವ ಅಂದರೆ ಪಿಕಾಕ್ ಹೋಮ್ ಅಂತಲೇ ಹೇಳ್ಬೋದು ಅದನ್ನು, ಆ ಪಿಕಾಕ್ ಹೋಮ್ನ ನೋಡೋಣ ಅಂತ ಹೊರಟು. ಅಲ್ಲಿಂದ ತುಂಬ ಚೆನ್ನಾಗಿ ಮಂದಾರಗಿರಿ ಕಾಣಿಸ್ತಾ ಇತ್ತು. ಈ ಪಿಕಾಕ್ ಹೋಮ್ ಒಳಗಡೆ ಅವರ ಜೀವನ ಶೈಲಿ ಮತ್ತು ಅವರ ಬಾಲ್ಯ ಜೀವನಗಳನ್ನ ಕೆತ್ತನೆ ಮಾಡಿದ್ದಾರೆ. ಆ ಒಂದು ಪ್ಲೇಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಶ್ರೀ ಸಿದ್ಧಗಂಗಾ ಮಠದ ಕಡೆಗೆ. ಮಠದ ಜಾತ್ರೆ ಶುರುವಾಗಿ ಆಗಲೇ 1 ವಾರದ ಮೇಲಾಗಿದೆ. ಸೊ ಶಿವರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಜನನೇ ಇದ್ದರು ಅಂತ ಹೇಳ್ಬೋದು. ಶಿವರಾತ್ರಿ ಹಬ್ಬದಂದು ಮಠದಲ್ಲಿ ತೇರುಗಳನ್ನು ಎಳಿತಾರೆ, ಸಣ್ಣ ಪುಟ್ಟ ತೇರುಗಳು. ಮತ್ತು ಮಠದಲ್ಲೇ ಇರುವ ಸಣ್ಣ ಪುಟ್ಟ ದೇವರುಗಳ ಮೆರವಣಿಗೆ ಕೂಡ ನಡೆಯುತ್ತೆ. ಅದು ನೈಟ್ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಾಮೀಜಿ ಗದ್ದುಗೆಗೆ ಹೋಗಿ ಅವರ ದರ್ಶನ ಮಾಡಿ ಮತ್ತೆ ನಾವು ದಾಸೋಹಕ್ಕೆ ಹೊರಟು. ಹೊಸ ಮಠದಲ್ಲಿ ತುಂಬ ರಶ್ ಇದ್ದ ಕಾರಣ ನಾವು ಹಳೆ ಮಠಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟು. ದೇವನರಾಯ ದುರ್ಗಕ್ಕೆ ಹೋಗಬೇಕು ಅಂದರೆ ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ವೆದರು. ಸೊ ಈ ಬಿಸಿಲಿದ್ದಾಗ ಹೋದರೆ ಸ್ವಲ್ಪ ಟಯರ್ಡ್ ಆಗಿರುತ್ತೆ, ಸೊ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ತುಂಬ ಅಂದರೆ ತುಂಬಾ ಕೋತಿಗಳ ಕಾಟ ಇದೆ. ಸೊ ಕೈಯಲ್ಲಿ ಏನು ತೊಗೊಂಡಿದ್ರು ಬಿಡಲ್ಲ. ವಾಟರ್ ಬಾಟಲ್ ಇಟ್ಕೊಂಡಿದ್ದು ಕಿತ್ಕೊಂಡೋಗಿ ಪಾಪ ದಾಹ ಆಗಿತ್ತೇನೋ, ನೀರು ಕುಡಿದ್ಬಿಟ್ಟು ಬಾಟಲ್ ಇಸ್ಬಿಟ್ಟು ಹೋಗ್ದು. ಭೋಗ ನರಸಿಂಹ ಸ್ವಾಮಿಗೆ ಹೋಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಮೇಲಿರುವ ದೇವಾಲಯ ಅಂದರೆ ಯೋಗ ನರಸಿಂಹ ಸ್ವಾಮಿಗೆ ಹೋಗಿ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಅಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿತ್ತ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೋ. ಸೊ ತುಂಬ ಅಂದರೆ ತುಂಬ ಎಂಟೈರ್ ಎಲ್ಲ ಕಾಣಿಸುತ್ತೆ. ಹಾಗೆ ವಾಪಸ್ ಬರಬೇಕಾದ್ರೆ ಈ ಪಿಕ್ಚರ್ ಚೆನ್ನಾಗಿತ್ತು, ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಮಾಡಿಕೊಂಡು ಮತ್ತು ಬರಬೇಕಾದ್ರೆ ಆಲ್ಮೋಸ್ಟ್ ಸಂಜೆ 4 o'clock 5 o'clock ಆಗಿತ್ತು. ಸೂರ್ಯ ಕೂಡ ಮುಳುಗ್ತಾಯಿದ್ರು. ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ನಾಮದ ಚಿಲುಮೆ. ನಾಮದ ಚಿಲುಮೆಯಲ್ಲಿ ತುಂಬ ಜಿಂಕೆಗಳು ಕೂಡ ಕಾಣ್ಬೋದು ನಾವು. ಆ ಜಿಂಕೆಗಳಲ್ಲಿ ನನ್ನ ಫೇವ್ರೆಟ್ ಜಿಂಕೆ ಅಂದರೆ ಕೊಂಬುಗಳಲ್ಲಿ ಇರುತ್ತಲ್ಲ ಆ ಜಿಂಕೆ ನನಗೆ ಫೇವ್ರೆಟ್ ಅಂತ ಹೇಳ್ತೀನಿ. ಮೂಕ ಪ್ರಾಣಿಗಳು ಎಷ್ಟು ಮುಗ್ಧ ಜೀವಿಗಳಂದರೆ ಅಲ್ಲಿ ಯಾರಾದರೂ ಬಂದಿರೋ ಪ್ರವಾಸಿಗಳು ಏನಾದರೂ ತಿಂಡಿ ಕೊಡ್ತಾರಾ ಅಂತ ಅದೊಂದು ಜಿಂಕೆ ನಿಂತ್ಕೊಂಡು ನೋಡ್ತಾ ಇತ್ತು. ಸೊ ಆ ಜಿಂಕೆನ ನೋಡಿಕೊಂಡು ರಾಮ ಬಾಣ ಬಿಟ್ಟಿರುವ ಪ್ಲೇಸ್ಗೆ ಹೊರಟು. ಅಲ್ಲಿ ನಮ್ಮ ಸಿಸ್ಟರು ಹೇಳ್ತಾಯಿದ್ರು, ಸೈಂಟಿಸ್ಟ್ ಎಲ್ಲ ಬಂದು ಅದನ್ನು ಚೆಕ್ ಮಾಡಿದಾರಂತೆ ನೀರು ಎಲ್ಲಿಂದ ಬರ್ತಿದೆ ಅಂತ. ಬಟ್ ಅವ್ರಿಗೆ ಕೂಡ ಅದು ಗೊತ್ತಾಗಿಲ್ವಂತೆ. ಹಾಗೆ ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ರು. ಬೇಸಿಗೆ ಕಾಲದಲ್ಲಿ ಮೂಕ ಪ್ರಾಣಿಗಳಿಗೆ ಈ ನೀರು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲ ಜನಗಳ ನಂಬಿಕೆ ಏನಂದರೆ ಅದರೊಳಗೆ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಕಾಯಿನ್ನ ಹಾಕಿದ್ರೆ ಆ ಕಾಯಿನು ಅದರ ಒಳಗಡೆ ಹೋದರೆ ನಾವು ಅಂದ್ಕೊಂಡಂಗೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅದನ್ನು ಕೆಲವರು ಅಲ್ಲಿ ಟ್ರೈ ಮಾಡ್ತಾಯಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.